ಕಾಗವಾಡ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ಅನುದಾನ ತಂದ ಮಹಾನಾಯಕ ಶಾಸಕ ಶ್ರೀಮಂತ ಪಾಟೀಲ. ಕಾಗವಾಡ ಮತಕ್ಷೇತ್ರದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಕಾಗವಾಡ ಶಾಸಕ. ಬಂಗಾರಕ್ಕಿಂತ ಹೆಚ್ಚು ನೋಡ, ಮನಸ್ಸು ಬಾಳ ಸ್ವಚ್ಛ ನೋಡ, ಹಿಡಿದ ಕೆಲಸ ಗಚ್ಚಿ ನೋಡ, ಯಾರಿವರ ಮನಸ್ಸು ಬಾಳ ಸಂಪ ನೋಡ, ಧ್ವನಿ ಬಾಳ ಇಂಪ ನೋಡ, ಬಡವರ ಮ್ಯಾಗ ಅನುಕಂಪ ಬಾಳಿವರ ಬಂಗಾರಪೀಲ ಸಾಹೇಬರ. ಕೃಷಿ, ತೋಟಗಾರಿಕೆ, ಕಂದಾಯ, ಶಿಕ್ಷಣ, ನೀರಾವರಿ, ವಿದ್ಯುತ್, ಮೂಲಭೂತ ಸೌಕರ್ಯ, ರಸ್ತೆ ಸೇರಿದಂತೆ ಅನೇಕ ಯೋಜನೆಗಳಿಗೆ ವಿವಿಧ ಇಲಾಖೆಗಳಿಂದ ತಮ್ಮ ಸತತ ಪ್ರಯತ್ನದಿಂದ 3,000ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ತಂದಿರುವುದು ಸ್ವಾತಂತ್ರ್ಯದ ನಂತರದ 75 ವರ್ಷಗಳ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿ. ಶ್ರೀಮಂತ ಪಾಟೀಲರು ತಮ್ಮ ಫೌಂಡೇಶನ್ ಮೂಲಕ ಕಾಗವಾಡ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕಷ್ಟದಲ್ಲಿರುವ ಅದೆಷ್ಟೋ ಬಡ ಜೀವಗಳಿಗೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ದಾನ ಧರ್ಮ ಮಾಡುವ ಅಂದ್ರೆ ಕಾಯುವ ಈ ನಾಡ ಸೇವಕ, ಸೇವೆನೇ ಇವನ ಕಾಯಕ. ದಾನದಲ್ಲಿ ಕರ್ಣನು, ಆದರ್ಶದಿ ರಾಮನು, ಪ್ರೇಮದಲ್ಲಿ ನನೆಗುದಿಗೆಗೆ ಬಿದ್ದಿದ್ದ 1,407 ಕೋಟಿ ರೂಪಾಯಿ ಅನುದಾನದ ಕೇಳಿಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಶಾಸಕ ಶ್ರೀಮಂತ ಪಾಟೀಲರು ಮುತುವರ್ಜಿಯನ್ನು ವಹಿಸಿ ಕೊನೆಯ ಹಂತಕ್ಕೆ ತಂದು ನಿಲ್ಲಿಸಿದ್ದು ಕೆಲವೇ ದಿನಗಳಲ್ಲಿ ಈ ಯೋಜನೆ ಉದ್ಘಾಟನೆಯಾಗಲಿದೆ. ಹಕ್ಕುಪತ್ರಗಳ ವಿತರಣೆ ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ಕಾಗವಾಡ ಮತಕ್ಷೇತ್ರದ ಐನಾಪುರ, ಶೇಡಬಾಳ, ಊಘರ ಗ್ರಾಮದಲ್ಲಿ ಅಕ್ರಮವಾಗಿ ಗೈರಾಣ ಜಾಗದಲ್ಲಿ ವಾಸ ಮಾಡುತ್ತಿರುವ 100 ಕುಟುಂಬಗಳಿಗೆ ಶಾಸಕ ಶ್ರೀಮಂತ ಪಾಟೀಲರ ನೇತೃತ್ವದಲ್ಲಿ ನಿವೇಶನಗಳ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಜೊತೆಗೆ ಕೊಳಗೇರಿ ನಿಗಮದಿಂದ ಕೆಲವೇ ಅವಧಿಯಲ್ಲಿ 800ಕ್ಕೂ ಹೆಚ್ಚು ಸುಸಜ್ಜಿತ ಮನೆಗಳನ್ನು 24 ಕೋಟಿ ಅನುದಾನದಲ್ಲಿ ನಿರ್ಮಿಸಿ ಕೊಡಲಾಗುತ್ತಿದೆ. ನೀರಾವರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದ ಬರಗಾಲ ಪೀಡಿತ ಪ್ರದೇಶಕ್ಕೆ ನೀರಾವರಿ ಒದಗಿಸುವ 1,407 ಕೋಟಿ ರೂಪಾಯಿಗಳ ಕೇಳಿಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾರ್ಯ ಮುಕ್ತಾಯದ ಹಂತದಲ್ಲಿದ್ದು ಅತಿ ಶೀಘ್ರದಲ್ಲೇ ಈ ಯೋಜನೆ ರಾಜ್ಯದ ಮುಖ್ಯಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿ ಇವರಿಂದ ಉದ್ಘಾಟನೆಯಾಗಲಿದೆ. ವಿದ್ಯುತ್ ಕ್ಷೇತ್ರ ಕಾಗವಾಡ ಕ್ಷೇತ್ರದ ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಸಮಸ್ಯೆಯನ್ನು ತೊಲಗಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ದಿನದಿಂದ ದಿನಕ್ಕೆ ನೀರಾವರಿ ಕ್ಷೇತ್ರ ವಿಸ್ತರಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ವಿದ್ಯುತ್ ಬೇಕೇ ಬೇಕು. ಹೀಗಾಗಿ ರೈತರಿಗೆ ಅಡೆತಡೆ ರಹಿತ ವಿದ್ಯುತ್ ಒದಗಿಸುವ ಹಿತದೃಷ್ಟಿಯಿಂದ ಯೋಜನೆಗಳನ್ನು ಶಾಸಕ ಶ್ರೀಮಂತ ಪಾಟೀಲರ ನೇತೃತ್ವದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬರದ ನಾಡಿಗೆ ಗಂಗೆನ ಕರೆ ತಂದ ಆಧುನಿಕ ಭಗೀರಥರು, ಕ್ಷೇತ್ರದ ತುಂಬೆಲ್ಲ ಹಸಿರು ಮಾಡಬೇಕೆಂಬ ಕನಸನ್ನು ಕಂಡವರು. ಒಂದು ಕಡೆ ಮಹಾಪೂರ, ಮತ್ತೊಂದು ಕಡೆ ಬರಪೀಡಿತ ಪ್ರದೇಶವಾಗಿದ್ದರಿಂದ ಜನಪರ ಯೋಜನೆಗಳನ್ನು ಕನಿಷ್ಠ ವ್ಯಕ್ತಿಯವರೆಗೂ ತಲುಪಿಸುವುದು ಕಷ್ಟಕರ ಮತ್ತು ಶಾಸಕರಾದವರಿಗೆ ಇದೊಂದು ಸವಾಲಾಗಿದೆ. ಆದರೆ ಶಾಸಕರಾದ ಶ್ರೀಮಂತ ಪಾಟೀಲರು ಕಷ್ಟಕರ ಕೆಲಸವನ್ನ 8 ಜನ ಆಪ್ತ ಸಹಾಯಕರನ್ನ ನೇಮಕ ಮಾಡಿಕೊಳ್ಳುವ ಮೂಲಕ ಸರಳೀಕರಣಗೊಳಿಸಿಕೊಂಡಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ಅನುದಾನ ತಂದ ಮಹಾನಾಯಕ ಶಾಸಕ ಶ್ರೀಮಂತ ಪಾಟೀಲ. ಕಾಗವಾಡ ಮತಕ್ಷೇತ್ರದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ.
ಸ್ವಾತಂತ್ರ್ಯದ ನಂತರ 75 ವರ್ಷಗಳ ಇತಿಹಾಸದಲ್ಲಿಯೇ ಅಭೂತಪೂರ್ವ ಹೆಚ್ಚು ಅನುದಾನ. ಶ್ರೀಮಂತ ಪಾಟೀಲ ಫೌಂಡೇಶನ್ ಮೂಲಕವೂ ಕಷ್ಟದಲ್ಲಿರುವ ಜೀವಗಳಿಗೆ ಸಹಾಯ ಹಸ್ತ. ಪಾಟೀಲ ಸಾಹೇಬರ ಪಾಟೀಲರಿಗೆ ಜನಸೇವಕನೆಂದು ಎಲ್ಲರೂ ಕೂಡಿ ನೀವು ಆಯ್ಕೆ ಮಾಡಿದ್ರಿ. ನಿಮ್ಮನ್ನ ಹೆಂಗ ಮರಿತಾರ, ನಿಮ್ಮ ಋಣವ ತೀರಿಸಲು ಸ್ವಲ್ಪ ಅವಧಿಯಲ್ಲೇ ಬಹಳ ಕೆಲಸ ಮಾಡ್ಯಾರ್ರಿ. ಸಾವಿರಾರು ಕಾರ್ಮಿಕರಿಗೆ ಕೆಲಸ ಕೊಡಿಸಿ ರೈತರ ಬಾಳಿಗೆ ಪಾಟೀಲ್ರು ಬೆಳಕರು. ಸಾವಿರಾರು ಕಾರ್ಮಿಕರಿಗೆ ಕೆಲಸ ಕೊಡಿಸಿ ರೈತರ ಬಾಳಿಗೆ ನಂದು ಹುಟ್ಟಹಬ್ಬ. ಇದು 68ನೇ ಹುಟ್ಟಹಬ್ಬ. ಪ್ರತಿ ವರ್ಷ ನಮ್ಮ ಕಾರ್ಖಾನೆ ಎಲ್ಲ ಎಂಪ್ಲಾಯಿಗಳು ಮತ್ತು ಕಾಗವಾಡ ಮತ್ತು ಅಥಣಿಯಲ್ಲಿ ಇದ್ದಂಥ ನಮ್ಮೆಲ್ಲ ಆತ್ಮೀಯರು ಪ್ರತಿ ವರ್ಷ ಒಂದು ನಮ್ಮ ಕಡೆ ಬಂದು ನಮಗೆ ಸತ್ಕಾರ ಮಾಡಿ ಈ ನನ್ನ ಹುಟ್ಟಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷ ಕೂಡ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಅಗ್ದಿ ದೊಡ್ಡ ಪ್ರಮಾಣದಲ್ಲಿ ನಿಮ್ಮದು ಹುಟ್ಟಹಬ್ಬ ನಾವು ಆಚರಿಸೋರ ತಿಳಿಸ್ಯಾರು. ಅದನ್ನ ಅವ್ರಿಗೇನು ಹೇಳಿದಂದ್ರ, ಇದು ಯಾವುದೂ ಸ್ಟೇಜ್ ಕಾರ್ಯಕ್ರಮ ಅದು ಬೇಡ, ನೀವು ನಾವು ಕೂಡಿ ಒಂದ್ ಕಡೆ ಕೂಡುನು, ನಮ್ಮ ಸುಖ ದುಃಖ ಎಲ್ಲ ಮಾತಾಡೋನು, ನಮ್ಮ ಎಲ್ಲ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡೋನು ಮತ್ತು ಎಲ್ಲರೂ ಕೂಡಿ ಒಂದು ಸಹಭೋಜನ ಮಾಡಿ ಹೋಗುನು. ಅದರ ಜೊತೆಲಿನ ಒಂದು ನಮ್ಮಲ್ಲಿ ಬಹಳಷ್ಟು ಜನ ಬಡವರು ಇರ್ತಾರು, ಅವ್ರ ಸಲುವಾಗಿ ಸ್ವಲ್ಪ ಏನ್ರೆ ರಚನಾತ್ಮಕ ಕಾರ್ಯ ಅಂದ್ರ ದೊಡ್ಡ ಪ್ರಮಾಣದಲ್ಲಿ ಒಂದು ಆರೋಗ್ಯ ಶಿಬಿರ ತಗೊಂಡು ಅದರಲ್ಲಿ ನಮ್ಮ ಜನರಿಗಿರುವಂತ ಎಲ್ಲ ಕಾಯಿಲೆ ಬಗ್ಗೆ, ಅದು ನಮ್ಮ ಕಣ್ಣು ಇರಲಿ ಅಥವಾ ಅವ್ರದ್ದು ಬೇರೆ ಕಿಡ್ನಿ ಕಾಯಿಲೆಗಳು ಇರಲಿ, ಹಾರ್ಟ್ ಬಗ್ಗೆ ಇರಲಿ, BP ಇರಲಿ, ಶುಗರ್ ಇರಲಿ, ಇಂಥ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡಿ ಅವ್ರಿಗೆ ಫ್ರೀಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಬೇಕಾದಲ್ಲಿ ಆಪರೇಷನ್ ಮಾಡಿ ಅಂತ ಬಡವ ಜನರಿಗೆ ನಾವು ಇಂಥ ರೀತಿಯಿಂದ ಏನಾರ ಹೆಲ್ಪ್ ಮಾಡಿದ್ರೆ ಆ ಖರೆ ಒಂದು ಹುಟ್ಟಹಬ್ಬ ಆಚರಣೆ ಮಾಡ್ದಂಗೆ ಆಗ್ತೈತಿ. ಅದಕ್ಕೆ ಈ ರೀತಿ ಮಾಡೋ ನಮ್ದಾಗ ಎಲ್ಲರೂ ಆ ರೀತಿ ಒಗ್ಗಿ ಕೊಟ್ಟರು. ಮತ್ತು ನಾವು ನಾಳೆ ಆ ಎಲ್ಲ ಜನ ಬಂದು ನಾವೆಲ್ಲರೂ ಒಂದು ಆನಂದದ ಒಂದು ವಾತಾವರಣದಲ್ಲಿ ಬಂದು ಇಲ್ಲಿ ಎಲ್ಲ ಮಾಡಿ ಪ್ರತಿ ವರ್ಷ ಹೋಗ್ತಾರೋ ಆ ಪ್ರಕಾರ ಈ ವರ್ಷ ಕೂಡ ಮಾಡೋದು. ನೀರಾವರಿಗೆ ಆದ್ಯತೆ, ಶಿಕ್ಷಣ ಪ್ರೇಮ, ಉದ್ಯೋಗ ರತ್ನ ಸರಳತೆಯ ಸಾಹುಕಾರ, ರೈತರ ಕಣ್ಮಣಿ, ಕೋಟಿ ಹೃದಯದ ಒಡೆಯ, ಬಡವರ ಬಂಧು, ಹಸಿರು ಕ್ರಾಂತಿಯ ಹರಿಕಾರ, ಕೃಷ್ಣಾ ತೀರದ ಜನಮನ ಮೆಚ್ಚಿದ ಧೀರ, ರೈತರ ಕಣ್ಮಣಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಏಳಿಗೆಗಾಗಿ ದುಡಿದ ಏಕೈಕ ನಾಯಕ, ಹೊಸ ತಾಲೂಕಿಗೆ ಹೊಸ ಕಚೇರಿಗಳ ಮಂಜೂರಾತಿ, ಸದೃಢ ಆರೋಗ್ಯಕ್ಕೆ ದುಡಿದ ಶಾಸಕ ಶ್ರೀಮಂತ ತಾತ್ಯ ಪಾಟೀಲ್. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಪ್ರವಾಹ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಪ್ರವಾಹ ಇರುವವರೆಗೆ ಹಾಗೂ ಪ್ರವಾಹ ಮುಗಿದ ನಂತರವೂ ಕೂಡ ರೇಷನ್ ಕಿಟ್ಗಳನ್ನು ಪೂರೈಕೆ ಮಾಡುವ ಮೂಲಕ ಪ್ರವಾಹ ಸಂತ್ರಸ್ತರಿಗೆ ಆಸರೆಯಾಗಿದ್ದರು. ಮೋಳವಾಡದಲ್ಲಿ ನೆರೆ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಇಂಜಿನ್ ಬೋಟ್ಗಳನ್ನು ದೇಣಿಗೆ ನೀಡಲಾಗಿತ್ತು. ಕಾಗವಾಡ ಕ್ಷೇತ್ರದ ಜನರ ಜೀವನಾಡಿಯಾಗಿ
ಶ್ರೀಮಂತ ಪಾಟೀಲ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀನಿವಾಸ ಶ್ರೀಮಂತ ಪಾಟೀಲ ಇವರು ಕ್ಷೇತ್ರದ ಜನರಿಗೆ ಕಷ್ಟ ಸುಖಗಳಲ್ಲಿ ಸಹಾಯ ಹಸ್ತವನ್ನ ಚಾಚುತ್ತಿದ್ದಾರೆ. ನಾ ಶಾಸಕ ಆಗಿ ಸುಮಾರು ಈಗ 5 ವರ್ಷ ಪೂರ್ಣ ಆಗ್ಲಕ್ ಬಂದು. ಈ 5 ವರ್ಷ ಕಾಲದಲ್ಲಿ ಈ ಎಲ್ಲ ಜನ ನನಗೇನೊಂದು ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟರು. ಆ ಅಧಿಕಾರದ ಸದುಪಯೋಗ ಮಾಡಿ ನಾನು ನನ್ನ ಕಡೆ ಎಷ್ಟು ಶಕ್ತಿ ಐತಿ, ಎಷ್ಟು ಸಾಧ್ಯ ಐತೆ ಅಷ್ಟೇ ಎಲ್ಲ ಕೆಲಸ ಮಾಡೀನಿ. ಅದರಲ್ಲಿ ವಿಶೇಷವಾಗಿ ನಾ ಒಂದು ನೀರಾವರಿ, ಎರಡನೇದಂದ್ರ ಶಿಕ್ಷಣ, ಆರೋಗ್ಯ, ಅಡ್ಡಾಡ್ಲಿಕ್ಕೆ ರಸ್ತೆಗಳು, ಇದಕ್ಕೆ ಆದ್ಯತೆ ಹೆಚ್ಚು ಕೊಟ್ಟೀನಿ. ನಮ್ಮಲ್ಲಿ ಯಾವಾಗ ನೀವು ನೋಡಿದ್ರ ಈ PWD ರಸ್ತೆ ಇರಲಿ ಅಥವಾ ZP ರಸ್ತೆ ಇರಲಿ, ಸುಮಾರು 90% ಎಲ್ಲ ರಸ್ತೆ ನಾವು ಮುಗಿಸ್ಬಿಟ್ಟಿದೀವಿ. ಮತ್ತೆ ಏನು ಕೆಲಸ ನಾವು ಮಾಡಿದೀವಿ ರೋಡ್ ಅಭಿವೃದ್ಧಿ ಬಗ್ಗೆ, ಅತಿ ಗುಣಮಟ್ಟವಾದಂತ ಕೆಲಸ. ಅಂದ್ರೆ ಒಮ್ಮೆ ಮಾಡಿದ ರೋಡ್ 5-7-8 ವರ್ಷ ತಕ ಅದಕ್ಕೆ ಏನೂ ಆಗಬಾರ್ದು ಅಂತ ಒಂದು ಗುಣಮಟ್ಟ ನಾವು ಇಲ್ಲಿ ಕಾದಿದೀವಿ. ಅದಷ್ಟೇ ಅಲ್ಲ, ಯಾವುದೂ ಗೌರ್ಮೆಂಟ್ ಕೆಲಸ ಇರಲಿ, ಅದು ರಸ್ತೆ ಕಾಮಗಾರಿ ಇರಲಿ, ಸ್ಕೂಲ್ ಬಿಲ್ಡಿಂಗ್ ಇರಲಿ, ಬ್ರಿಡ್ಜ್ ಇರಲಿ, ಬಂದಾರ ಇರಲಿ, ಪ್ರತಿಯೊಂದು ಕಾಮಗಾರಿಯಲ್ಲಿ ನಾವೆಲ್ಲಕ್ಕಿಂತ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಗುಣಮಟ್ಟಕ್ಕೆ. ಅದರಿಂದ ನಮ್ಮಲ್ಲಿ ಆಗಿದ ಕೆಲಸ ಎಲ್ಲ ಅದು ಶಾಶ್ವತ ಆಗಿದ ಅಂತ ಕೆಲಸ. ನೀರಾವರಿ ಬಗ್ಗೆ ಸ್ವಲ್ಪ ಯಾವತ್ತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ಕೊಂಡು ಬಂದೀನಿ. ನಾ ಸಕ್ರಿಯ ಕಾರ್ಖಾನೆ ವತಿಯಿಂದ ನಾ ಶಾಸಕ ಆಗೋಕ್ಕಿಂತ ಮುಂಚೆ ಸುಮಾರು 7-8-10 ಸಾವಿರ ಎಕರೆಗೆ ನದಿದಿಂದ 20-27 ಕಿಲೋಮೀಟರ್ ವರೆಗೆ ನೀರು ಹೋದು ಅಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರಾವರಿ ಮಾಡಿಕೊಟ್ಟು. ಈ ನಮ್ಮ ಕೆಳಗಾಂವ ಬಸವೇಶ್ವರ ಜಾತ್ ನೀರಾವರಿ ಇದು ಒಂದು ನಮ್ಮಲ್ಲಿ ಅತಿ ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕ್ಷೇತ್ರದ. ಅದರ ಬಗ್ಗೆ ನಾವು ಅತಿ ದಿನಕ್ಕೆ ದಿನ ಅದರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡಬೇಕು, ಎಲ್ಲಿ ಸಮಸ್ಯೆ ಐತಿ ನೋಡ್ಕೋತ ಬಂದಿದೀವಿ. ಈಗ ಯಾವುದೂ ಸಮಸ್ಯೆ ಅದರಲ್ಲಿ ಉಳಿದಿಲ್ಲ. ಒಂದು ಕೆಲವೇ ದಿವಸದಲ್ಲಿ ಅದು ಯೋಜನೆ ಪೂರ್ಣ ಆಗಿ ಮಿನಿಮಮ್ 2 ಅಥವಾ 3 ಪಂಪರೇ ನಾವು ಚಾಲು ಮಾಡುವಂತ ಸ್ಥಿತಿಯಲ್ಲಿ ಈಗೆಲ್ಲ ಕೆಲಸ ನಡೆದ. ಒಂದು 3-4 ವಾರದಲ್ಲಿನ ಆ ಯೋಜನೆ ನಾವು ಚಾಲು ಮಾಡಿ ಒಂದು ಮೊದಲಿನ ಹಂತ ನಾವು ಪೂರ್ಣ ಮಾಡಿ ನೀರು ಬಿಡ್ತೀವಿ. ಅದ ನಂತರ ಒಂದು 2-3 ತಿಂಗಳಲ್ಲಿ ಉಳಿದದೆಲ್ಲ ಯೋಜನೆ ಪೂರ್ಣ ಮಾಡಿ ಅದು ಬರೋ ಏನ್ ಸೀಸನ್ ಅದ ಜೂನ್ ಜುಲೈ ಆ ವೇಳೆಯಲ್ಲಿ ಈ ಪೂರ್ಣ ಯೋಜನೆ ಪೂರ್ಣ ಮಾಡಿ ನಾವು ಎಲ್ಲ ರೈತರಿಗೆ ಸುಮಾರು 70,000 ಎಕರೆಗೆ ನೀರಾವರಿ ಕೊಡುವಂತ ಅದು ಯೋಜನೆ ಪೂರ್ಣ ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ಪ್ರತಿಯೊಂದು ಇಲಾಖೆಯಲ್ಲಿ ಅಲ್ಲಿ ಇದ್ದಂತ ಏನ್ ಸಚಿವರು ಆದವರು ಅವ್ರಿಗೆ ಭೇಟಿಯಾಗಿ, ಕೆಲವು ಅಧಿಕಾರಿ ಅವ್ರಿಗೆ ಭೇಟಿಯಾಗಿ, ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಹೆಚ್ಚು ಯಾಕಂದ್ರೆ ಈ ಕಾಗವಾಡ ಒಂದು ಮತಕ್ಷೇತ್ರ ಅತಿ ಹಿಂದುಳಿದಂತ ಮತಕ್ಷೇತ್ರ ಆಗಿತ್ತು. ಆದ್ರೆ ನಾವು ಪ್ರಯತ್ನ ಮಾಡಿ ಈಗ ಬಹಳಷ್ಟು ಕೆಲಸ ತಂದಿದ್ದೀವಿ. ನಾವೇನು ಒಂದು ಇದು ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುದು ಒಂದು ಏನೋ ಒಂದು ನಾವು ಪ್ರಯೋಜನೆ ಮಾಡಿದೀವಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಮಾದರಿ ಕ್ಷೇತ್ರ ಹಾಕೋದ್ ಬಂದೈತಿ, ಆದಂಗ ಆಗೈತಿ. ಇನ್ನ ಕೆಲವು ಕೆಲಸ ಆದ್ರ ನಮ್ಮ ಮಾದರಿ ಕ್ಷೇತ್ರ ಅನ್ಲಿಕ್ಕೆ ನಮ್ಮ ಕ್ಷೇತ್ರ ಏನೂ ಅಡ್ಡಿ ಇಲ್ಲ. ಸುಮಾರು 1.5 ವರ್ಷನ ಅಲ್ಪಸಂಖ್ಯಾತರ ಇಲಾಖೆ ಕೆಲಸದಲ್ಲಿ ಮತ್ತು ಟೆಕ್ಸ್ಟೈಲ್ದಲ್ಲಿ ಸಚಿವರಾಗಿ ಕೆಲಸ ಮಾಡೀನಿ. ಆ ಕಾಲದಲ್ಲಿ ನಾನು ಈ ಅಲ್ಪಸಂಖ್ಯಾತರ ಮುಸ್ಲಿಂ ಮತ್ತು ಜೈನ್ ಸಮುದಾಯ ಆ ಇಲಾಖೆದಿಂದ ಏನೇನ್ ಮಾಡ್ಲಾಕ್ ಶಕ್ಯ ಐತಿ ಅದು ಆಗಲಾದಂತ ಕೆಲಸ ಕೂಡ ಅಲ್ಲಿ ನಾವು ಮಾಡಿ ತೋರಿಸೀನಿ. ಮೊದಲಿನ ಕಾಲದಲ್ಲಿ ಈ ಇಲಾಖೆದಲ್ಲಿ ನಮಗೆ ಏನ್ ಸಿಗ್ತೈತಿ ಏನಿಲ್ಲ ಇದು ಸುಧಾ ಗುರುತಿಲ್ಲಾಗಿತ್ತು. ಆದ್ರೆ ನಾ ಬಂದ ನಂತರ
ಪ್ರತಿಯೊಂದು ಈ ಬೇರೆ ಬೇರೆ ನಮ್ ಏನ್ ಮೈನಾರಿಟಿ ಜನ ಅದಾರು ಅವ್ರನ್ನೆಲ್ಲ ಲೀಡರ್ ಕರೆಸಿ ಅವ್ರ ಮುಂದೆ ಡಿಸ್ಕಷನ್ ಮಾಡಿ ನಿಮ್ಮ ಸಲುವಾಗಿ ನಿಮ್ಮ ಸಮಾಜ ಸಲುವಾಗಿ ಏನ್ ಮಾಡಿದ್ರ ನಮ್ಮ ಇಲಾಖೆ ವತಿಯಿಂದ ಚಲೋ ನಿಮಗೆ ಒಂದು ಅದರಿಂದ ಉಪಯೋಗ ಆಗುವಂತ ಅವ್ರ ಕಡೆಯಿಂದ ಸಲಹಾ ತಗೊಂಡು ನಾ ಕೆಲಸ ಮಾಡೀನಿ. ಟೆಕ್ಸ್ಟೈಲ್ ನಲ್ಲಿ ಕೂಡ ನಾ ಏನ್ ಕೆಲಸ ಮಾಡೀನಿ, ಈ ನಮ್ಮ ನೇಕಾರ್ ಸನ್ಮಾನ್ ಯೋಜನೆ ನಮ್ಮ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರು ನಾವು ಕೂಡಿ ನೇಕಾರ್ ಸನ್ಮಾನ್ ಯೋಜನೆ ಪ್ರಾರಂಭ ಮಾಡಿದೀವಿ. ಈ ವರ್ಷ ಅದು ಸುಮಾರು ಪ್ರತಿಯೊಂದು ನೇಕಾರಕ್ಕೆ 5,000 ರೂಪಾಯಿ ಕೊಡುವಂತ ಬಡ ಜನರಿಗೆ ಅದು ಯೋಜನೆ. ಅದರ ಜೊತೆಲಿನ ಬೇರೆ ಬೇರೆ ಎಲ್ಲ ಏನ್ ಸ್ಕೀಮ್ ಇದ್ದು ಅದು ಸರಳೀಕರಣ ಮಾಡಿ ಅದರಲ್ಲಿ ಯಾವುದೂ ಒಂದು ಮಾಡುವಾಗ ರೈತರಿಗೆ ತೊಂದರೆ ಆಗಬಾರದು, ಜನರಿಗೆ ತೊಂದರೆ ಆಗಬಾರದು, ಅದಕ್ಕೆ ಸರಳೀಕರಣ ಮಾಡಿ ಅಂತ ಎಲ್ಲ ಸಬ್ಸಿಡಿ ಸ್ಕೀಮ್ಸ್ ಎಲ್ಲ ಅಗ್ದಿ ಈಸಿಯಾಗಿ ಎಲ್ಲರಿಗೆ ಸಿಗ್ಬೇಕು ಅಂತದ್ ಕೂಡ ನಾವೆಲ್ಲ ಪಾಲಿಸಿ ಅದರಲ್ಲಿ ಮಾಡಿದೀವಿ. ಅದರಿಂದ ಬಹಳಷ್ಟು ಜನ ಈಗಾಗಲೇ ಕೂಡ ನನ್ನ ಕಡೆ ಬರ್ತಾವ್ರು, ಟೆಕ್ಸ್ಟೈಲ್ ಬಿಸಿನೆಸ್ ಮಾಡೋರು. ನೀವೇನ್ ಕೆಲಸ ಮಾಡಿದ್ರಿ ಮತ್ತೆ ಆಫೀಸ್ದಲ್ಲಿ ನಮಗ್ ಕರೆಸಿ ಏನ್ ನಮಗ್ ಕೇಳ್ಕೊಂಡ್ ಮಾಡಿದ್ರಿಲ್ಲ. ಮೊದಲ ಈ ಮೈನಾರಿಟಿ ಮತ್ತು ಟೆಕ್ಸ್ಟೈಲ್ ನಾವು ಎಂದೂ ಹೋಗ್ತಿದ್ದಿಲ್ಲ, ಆದ್ರೆ ನಿಮ್ಮಿಂದ ನಾವು ಆ ಆಫೀಸ್ ಬಂದಿವಿ. ಈಗಾದ್ರೂ ಕೂಡ ನಾವು ಅಲ್ಲಿ ಹೋಗ್ತೀವಿ, ನಮ್ ಕೆಲಸ ಆಗ್ತಾವು. ನೀವೇನು ಹದಿ ಮಾಡಿ ಕೊಟ್ಟಿದ್ರಲ್ಲ ಅದರಿಂದ ನೀವು ಅಲ್ಲಿ ಇಲ್ಲಾದ್ರೂ ಕೂಡ ನಮ್ಮ ಕೆಲಸ ಮೊದಲಿನಕ್ಕಿಂತ ಆಗಲಿ ಈಸಿಯಾಗಿ ನಡೆದತ್ರಿ. ಹಾಗೆ ಸ್ಪಷ್ಟವಾಗಿ ಜನ ತಮ್ಮ ಅಭಿಪ್ರಾಯ. ಬರದ ನಾಡಿಗೆ ಗಂಗೆನ ಕರೆ ತಂದ ಆಧುನಿಕ ಭಗೀರಥರು, ಕ್ಷೇತ್ರದ ತುಂಬೆಲ್ಲ ಹಸಿರು ಮಾಡಬೇಕೆಂಬ ಕನಸನ್ನು ಕಂಡವರು. ಮಹಾಮಾರಿ ನಮ್ಮಲ್ಲಿ ನಮಗಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ದೊಡ್ಡ ಅಗ್ದಿ ಭಯಾನಕ ಅಂತ ಮಹಾಮಾರಿ ಬಂದಿತ್ತು. ನಮ್ಮಲ್ಲಿ ಕೂಡ ಅದು ಬಹಳ ಅತಿ ಅಂದ್ರು ಮೊದಲನೇ ಅಲೆ ಮತ್ತು ಎರಡನೇ ಅಲೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ತ್ರಾಸ ಮಾಡಿದ್ದು. ಆ ಕಾಲದಲ್ಲಿ ನಾವು ಜನರಿಗೆ ಮಾಸ್ಕ್ ಸಪ್ಲೈ ಮಾಡೋದು, ಅವ್ರಿಗೆ ಸ್ಯಾನಿಟೈಸರ್ ಕೊಡೋದು, ಸಾವಿರಾರು ಗಟ್ಟಲೆ ಲೀಟರ್ಲಿ ನಾವು ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ಲಕ್ಷಗಟ್ಟಲೆ ಮಾಸ್ಕ್ ಪೂರೈಸಿದೀವಿ. ಅದಲ್ದ ನಾವೆಲ್ಲ ನಮ್ಮ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ದಿಂದ ನಾವು ಮೀಟಿಂಗ್ ತಗೊಂಡು ಆದಷ್ಟು ಯಾರಿಗೆ ಒಂದು ಅದು ಕಾಯಿಲೆ ಬಂದದ್ದು ತಾಬಡತೋ ಅವ್ರಿಗೆ ಕರೆಸಿ ಅಡ್ಮಿಟ್ ಮಾಡಿ ಅವ್ರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಯಾವಾಗ ನಮ್ಮ ಏರಿಯಾದಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಿದ್ದಿಲ್ಲ ಅವಾಗ ಒಂದು ಆಕ್ಸಿಜನ್ ಪ್ಲಾಂಟ್ ಒಂದು ಅರ್ಧ ಮಾಡಿ ಒಬ್ರು ಬಿಟ್ಟಿದ್ರು ಪ್ರೈವೇಟ್, ಅದಕ್ಕೆಲ್ಲ ಸಹಕಾರ ಮಾಡಿ ಆ ಆಕ್ಸಿಜನ್ ಪ್ಲಾಂಟ್ ಚಾಲೂ ಮಾಡಿ ನಮ್ಮಲ್ಲಿ ಬಹಳಷ್ಟು ಕಡೆ ಆಕ್ಸಿಜನ್ ಕೊರತೆಯಿಂದ ಜನರಿಗೆ ಬಹಳ ತ್ರಾಸಾಗಿದೆ. ಕೆಲವು ಜನ ಅದರಿಂದ ತಮ್ಮ ಪ್ರಾಣ ಕೂಡ ಕಳ್ಕೊಂಡರು. ಆದ್ರೆ ನಮ್ಮಲ್ಲಿ ಮಾತ್ರ ಅದು ಯಾವುದೂ ಒಂದು ಆಕ್ಸಿಜನ್ ಕೊರತೆ ಬೀಳ್ಕೊಟ್ಟಿಲ್ಲ. ನಮ್ಮ ಕ್ಷೇತ್ರ ಅಷ್ಟಲ್ಲ, ನಮ್ಮ ನೆರೆಹೊರೆ ಕ್ಷೇತ್ರ ಕೂಡ ಅಲ್ಲಿನ ಸಪ್ಲೈ ಆಗೈತಿ. ಅದಾದ ನಮ್ಮಲ್ಲಿ ಎಲ್ಲ ಹಾಸ್ಪಿಟಲ್ ಯಾವಾಗ ಎಲ್ಲ ಬೆಡ್ ಫುಲ್ ಅದು ಮತ್ತು ಜನ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅದು ಕಾಯಿಲೆಯಿಂದ ಅಜಾರಿ ಬೀಳ್ತಿದ್ರು. ಅವಾಗ ನಾ ಇಲ್ಲೇ ಮಿರಜ್ ಮತ್ತು ಸಾಂಗ್ಲಿಯಲ್ಲಿ ಎಷ್ಟೋ ಹಾಸ್ಪಿಟಲ್ದಲ್ಲಿ ಈ ಬೆಡ್ ಬುಕ್ ಮಾಡಿ ನೂರಾರು ಜನರಿಗೆ ಅಲ್ಲಿ ಓದಿ ಅಲ್ಲಿ ಅಡ್ಮಿಟ್ ಮಾಡಿ ಅಗ್ದಿ ಕಡಿಮೆ ವೆಚ್ಚದಲ್ಲಿ ನಾವು ಎಲ್ಲರಿಗೆ ಅಲ್ಲಿಂದ ದುರಸ್ತು ಮಾಡಿ ಅವ್ರಿಗೆ ರೋಗ ಮುಕ್ತ ಮಾಡಿ ತಗೊಂಡು ಬಂದಿದ್ದೀವಿ. ಆ ಕಾಲದಲ್ಲಿ ಇದೇನು ನಮಗೇನೋ ದೊಡ್ಡ ಒಂದು ಸಂಕಟ ಬಂದಿತ್ತು. ಆ ಸಂಕಟ ಸಲುವಾಗಿ ನಾವು ತನ್ನ ಮನಧನ್ಯನ ಅವಾಗ ನಾವು ನಮ್ಮ ಕ್ಷೇತ್ರ ಜನರಿಗೆ ನಾವು ಸೇವೆ ಮಾಡಿದ್ದೀವಿ. ಬಂಗಾರಕ್ಕಿಂತ ಹೆಚ್ಚು ನೋಡ, ಮನಸ್ಸು ಬಾಳ ಸ್ವಚ್ಛ ನೋಡ, ಹಿಡಿದ ಕೆಲಸ ಗಚ್ಚಿ ನೋಡ, ಯಾರಿವರ ಮನಸ್ಸು ಬಾಳ ಸಂಪ ನೋಡ, ಧ್ವನಿ ಬಾಳ ಇಂಪ ನೋಡ, ಬಡವರ ಮ್ಯಾಗ ಅನುಕಂಪ ಬಾಳಿವರ ಗಂಗಟೀಲ ಸಾಹೇಬರ. ಕ್ಷೇತ್ರದ ಜನ ಶಾಸಕರ ಗೃಹ ಕಚೇರಿಗೆ ಆಗಮಿಸಿದಾಗ ಅವರಿಗೆ ಕಚೇರಿ ಸಿಬ್ಬಂದಿ ಯಾವುದೇ ಭೇದ ಭಾವ ಇಲ್ಲದೆ ಆತ್ಮೀಯ ಅತಿಥಿ ಸತ್ಕಾರವನ್ನ ನೀಡುತ್ತಾರೆ. ಈ ವ್ಯವಸ್ಥೆಗೆ ಜನರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಇದೆಲ್ಲ ಕಾರಣದಿಂದಲೇ ನಮ್ಮ ಗೃಹ ಕಚೇರಿಯನ್ನ
ಅಣ್ಣ ಬಸವಣ್ಣನವರ ಅನುಭವ ಮಂಟಪ ಇದ್ದಂತೆ ಎನ್ನುವ ಭಾವ ಜನರಲ್ಲಿ ಮೂಡು ಬಂದಿರುವುದು ಸಾಮರಸ್ಯದ ಹಾಗೂ ಸಂತೋಷದ ಸಂಗತಿ. ಈ ನಮ್ಮ 5 ವರ್ಷ ಕಾಲದಲ್ಲಿ ಒಂದು 2019 ಮತ್ತು 2021ರಲ್ಲಿ 7 ಬಾರಿ ನಮ್ಮಲ್ಲಿ ಮಹಾಪೂರ್ ಬಂದಿತ್ತು. ಆ 2019 ಮಹಾಪೂರ ಅಂದ್ರ ಅದು ಒಂದು ದೊಡ್ಡ ರೆಕಾರ್ಡ. ಅದಕ್ಕಿಂತ ಹೆಚ್ಚು ಮಹಾಪೂರದ ರೆಕಾರ್ಡ ಇಲ್ಲ. ಅದೊಂದು ಐತಿಹಾಸಿಕ ಹಂತ ಒಂದು ಮಹಾಪೂರ. ಅವಾಗ ಸುಮಾರು ನಮ್ಮಲ್ಲಿ ಒಂದು 10-15 ಹಳ್ಳಿಯಲ್ಲಿ ಪೂರ್ಣವಾಗಿ ಹಳ್ಳಿಗಳು ಮುನು ಹೋಗಿದ್ವಿ. ಆದ್ರೆ ನಾವು ಆ ಹಳ್ಳಿ ಜನರಿಗೆ ಅಲ್ಲಿದ್ದಂಥ ಎಲ್ಲ ಜಾನುವಾರಿಗೆ ನಾವು ಹೊರಗೆ ತೆಗೆದು ಅವ್ರಿಗೆ ಬೇರೆ ಬೇರೆ ಕಡೆ ನಾವು ಒಂದು ಸೆಂಟರ್ಸ್ ಮಾಡಿದೀವಿ. ಆ ದನಗಳ ಸಲುವಾಗಿ ಸೆಂಟರ್ ಮಾಡಿದೀವಿ. ಅಲ್ಲಿ ಮೇವು ಕೊಟ್ಟಿದೀವಿ. ನಮ್ಮ ಫೌಂಡೇಶನ್ ಅದ. ಆ ಫೌಂಡೇಶನ್ ವತಿಯಿಂದ ಸುಮಾರು ನಾವು 2,000 ಕ್ವಿಂಟಲ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ಆ ಕ್ಯಾಟಲ್ ಫೀಡ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಸಕ್ರಿ ಕಾರ್ಖಾನೆ ವತಿಯಿಂದ ಕೂಡ ನಾವು ಸಕ್ರಿ ಕೊಟ್ಟಿದ್ದೀವಿ, ಆಯಿಲ್ ಕೊಟ್ಟಿದ್ದೀವಿ, ರವಾ ಕೊಟ್ಟಿದ್ದೀವಿ. ಅಂದ್ರೆ ಜನರಿಗೆ ಒಂದು ಸ್ವಲ್ಪ ಆ ಕಾಲದಲ್ಲಿ ನಮ್ಮ ನೋಡೋರು ಕೂಡ ಇಲ್ಲಿ ಅದಾರಪ್ಪ ಅನ್ಸುವಂಗ ನಾವು ಆ ಕೆಲಸ ಮಾಡಿದ್ದೀವಿ. ಅದೇ ರೀತಿ 21ರಲ್ಲಿ ಕೂಡ ಇದೇ ರೀತಿ ನಾವು ಎಲ್ಲ ದನ ಕರಗಳಿಗೆ ಕ್ಯಾಟಲ್ ಫೀಡ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಎಲ್ಲ ಏನು ಜನ ಆದರು ಅವ್ರ ಸಲುವಾಗಿ ತಿನ್ನೋದು ಆಹಾರ ವ್ಯವಸ್ಥೆ ಸುಧಾ ನಾವು ಅಗದಿ ಚೆನ್ನಾಗಿ ಮಾಡಿದ್ದೀವಿ. ಅದರಿಂದ ಬೇರೆ ಕಡೆ ಏನು ತ್ರಾಸ ಆಯಿತು ಅಷ್ಟು ತ್ರಾಸ ನಮ್ಮ ಕ್ಷೇತ್ರದಲ್ಲಿ ಈ ಮಹಾಪುರದಲ್ಲಿ ಸಿಕ್ಕಂತ ಜನರಿಗೆ ಆಗಿಲ್ಲ. ಈ ನಾಡ ಸೇವಕ